ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಅಪ್ಪ ಮಗಳು ಇಬ್ಬರು ಎಕ್ಸಸೈಸ್ ಮಾಡ್ತಿದ್ದಾರೆ. ಅದು ಅಮ್ಮ ವಿಡಿಯೋ ಮಾಡ್ಕೊ ಅಂತ ಹೇಳಿ ಮಾಡ್ತಿರೋದು. ಭಾಳ ಚೆನ್ನಾಗಿ ಇಬ್ಬರು ಎಕ್ಸಸೈಸ್ ಮಾಡ್ತಾವ್ರೆ. ಬರೀ ಇವತ್ತು ಒಂದು ದಿವಸ ಮಾಡ್ತಾರೆ. ಇವತ್ತಿನ ಡೇ ನಾವು ಎಲ್ಲೆಲ್ಲಿ ಹೋಗೋದಿದೆ, ಏನೇನು ಮಾಡೋದಿದೆ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತಿನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕರ ನಮ್ಮ ತಾತ ಸಾಯೋದಕ್ಕಿಂತ ಮುಂಚೆ ಹೇಳಿದ್ರು ಕೊಡಿ ಅಂತ ಕೊಟ್ಟವ್ರೆ. ನಮ್ಮ ಅತ್ತೆ ಭಾಳ ಚೆನ್ನಾಗಿ ಸಾಕದೆ. ಅವು ಮೇಕೆ 2 ಮೇಕೆನ ಇದು ದೇವ್ರಿಗೆ ಕಡಿಯೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ನಾವು ಅವ್ರ ಸೇವೆ ಮಾಡಿಲ್ಲ, ಮಾಡಬೇಕು ದೇವ್ರಿಗೆ ಅಂತಲೇ ಬಿಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಮನೆ ಮುಂದೆ ರಾಮನ ದೇವಸ್ಥಾನ ಇದೆ. ಈ ನಮ್ಮ ಅತ್ತೆ ಹೂವಿನ ಗಿಡಗಳನ್ನೆಲ್ಲ ಹಾಕೊಂಡವ್ರೆ ಸೀರೆ ಕಟ್ಟಿ. ಇಲ್ಲಿ ಎಮ್ಮೆಗಳು ಕೋಣಗಳು ಜಾಸ್ತಿ, ಅದಕ್ಕೆ ಸೀರೆ ಕಟ್ಟವ್ರೆ. ಅಲ್ಲಿ ನೋಡಿ ನನ್ನ ನಾದಿನಿ ಮಗಳ ಜೊತೆ ನನ್ನ ಮಗಳ ಆಟ. ಏ ಏ ಏ ಕಚ್ಚುತ್ತೆ. ಮಗಳಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಚಪಾತಿ ಅಂದರೆ ತುಂಬ ಇಷ್ಟ, ಹಂಗಾಗಿ ಅವಳಿಗೆ ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೋಸ್ಕರ ಫ್ರೈ ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೀನಿ. ಅವ್ರ ರಜೆ ಇದ್ದು ನನಗೇನೇನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡು ಅಂದರು. ಮತ್ತು ಇವಾಗ ಚಳಿಗಾಲ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಚಕ್ಲಿ ಮಾಡ್ತಾಯಿದ್ದೀನಿ. ಮತ್ತು ಬೆಳಗಿನ ಟಿಫನ್ಗೆ ಎಗ್ ರೈಸ್ ಮಾಡಿದ್ದೆ. ಮಧ್ಯಾಹ್ನದ ಊಟಕ್ಕೆ ಇವೆಲ್ಲ ಮಾಡ್ತಾಯಿದ್ದೀನಿ. ಮನೆ ಭರ್ಜರಿ ಭೋಜನ. ಶ್ರಾವಣಿ ಸುಬ್ರಹ್ಮಣ್ಯ ಶೂಟಿಂಗ್ ನಡೀತಾ ಇದೆ ಮಾಗಡಿ ಮೇನ್ ರೋಡಲ್ಲಿ, ತಾವರೆಕೆರೆ ಬಿಟ್ಟು ಮುಂದೆ. ಇವತ್ತಿನ ಮಾರ್ನಿಂಗ್ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಎಲ್ಲರ ಮನೆ ಬಾಗಿಲಿಂದ ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಇವತ್ತು ಹಬ್ಬ ಆಗಿದೆ. ಕಲರ್ಫುಲ್ಲಾಗಿ ರಂಗೋಲಿ ಬಿಡ್ತಾ ಇದ್ದಾರೆ. ಯಾಕಂದರೆ ನಾಗರಹೊಳೆ ಸರ್ಕಲ್ ಹೇರವಳ್ಳಿ ಕ್ರಾಸಲ್ಲಿ ಈ ರಂಗೋಲಿ ಒಂದು ಹುಡುಗಿನ ಒಂದು ಮದುವೆಗೋ ಫಂಕ್ಷನ್ಗೋ ರೆಡಿ ಮಾಡಿ ಬಿಟ್ಟಂಗೆ ಕಾಣ್ತಾ ಇದೆ. ರಂಗೋಲಿ ಸ್ಪರ್ಧೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿರೋರೆಲ್ಲ ಭಾಳ ಚೆನ್ನಾಗಿ ಅದ್ಭುತವಾಗಿದೆ. ಹೆಣ್ಮಕ್ಳ ಕಲೆಗೆ ಬೆಲೆ ಕೊಡೋಕ್ಕಾಗಲ್ಲ, ಅಷ್ಟು ಕಲರ್ಫುಲ್ಲಾಗಿ ರಂಗೋಲಿ ಬಿಡಿಸಿದ್ದಾರೆ. ಭಾಳ ಚೆನ್ನಾಗಿದೆ. ಬುದ್ಧಿ ಸೇನ ಹಿಂಗೆ ಹಾಕ್ಬಿಟ್ರೆ ಮಾಡಿದ್ರೆ ಈ ಥರ ಮಾಡಿಬಿಡಿ. ಇದೊಂದು ಫೋಟೋ ಕಾಲೇಜಲ್ಲಿ ನೆಕ್ಸ್ಟ್ ತಿಂಗಳು ಐತೆ ರಂಗೋಲಿ ಹಿಂಗೆ ಹಾಕ್ತೀನಿ. ಅಲ್ಲ ತಾತಂಗೆ ಇವತ್ತು ಕಣ್ಣು ತಂಪಾಯ್ತದೆ ಇಂಥ ರಂಗೋಲಿ ಬೆಂಗಳೂರಲ್ಲಿ ನೋಡಿ. ಕಾಯ್ಕೊಂಡಿರ್ಬೇಕು, ನಾಯಿ ಬರ್ತಾವೆ ಮೂಳೆ ಗಿಡ ನಮ್ಮ ಮನೆ ಮುಂದೆ ಇವತ್ತು ಈ ಥರ ರಂಗೋಲಿಯನ್ನು ಬಿಟ್ಟಿರುವ ವ್ಯಕ್ತಿ ಯಾರು? ನಾಗರತ್ನಮ್ಮ ಅಂತ ಬರ್ಕೊಂಡಿದ್ದೀರಾ? ನೀವ ಬಿಟ್ಟಿದ್ದು? ವಾವ್, ಇನ್ನೂ ಇಲ್ಲಿಗೆ ಬಂದಿಲ್ವಾ ಆಂಟಿ? ಇಲ್ಲಿಗೆ ಬಂದು ನೀರು ಆಗ್ಬಿಟ್ಟಿತ್ತು ಅಂತನಾ? ಚೆನ್ನಾಗಿ ಬಿಡ್ತು. ಇದು ಚೆನ್ನಾಗೈತಲ್ಲ, ಬ್ಯೂಟಿಫುಲ್ ಆಗೈತೆ ಇದು. ವಾವ್, ಇವತ್ತು ಗಾಡಿ ಓಡಾಡೋರ್ಗೂ ಮನಸ್ಸಿಲ್ಲ. ನಮ್ಮ ನಾಗರಹೊಳೆ ಸರ್ಕಲ್ ಹೇರವಳ್ಳಿ ಕ್ರಾಸಲ್ಲಿ ರಂಗೋಲಿ ಉತ್ಸವ ನಡೀತಾ ಇದೆ.
ಎಲ್ಲರಿಗೂ ನೋಡ್ಕೊಂಡು ಹೋಗೋಣ. ಇವಾಗ ಮಳೆ ಬರ್ತದ ಪಾಪ, ಅವರು ಹಾಕಿರೋ ಎಫರ್ಟ್ ಮಳೆ ಇವತ್ತು 10:30 11 ಗಂಟೆಗೆ ಬಂದಿದೆ. ಅವರು ರಂಗೋಲಿ ಸ್ಪರ್ಧೆ ಇಟ್ಟಿರೋರು ಬಂದು ನೋಡ್ಕೊಂಡು ಹೋಗೋ ಅಷ್ಟರಲ್ಲಿ ಬಂದು ಮಳೆ ಎಲ್ಲ ಉಯ್ದ್ಬಿಟ್ಟು ಹೋಗೈತೆ. ಮತ್ತು ಫೋಟೋ ಎಲ್ಲ ಹೊಡೆದಿಟ್ಕೊಂಡಿರೋದನ್ನ ನೋಡಿಕೊಂಡು ಕಳಿಸ್ಕೊಂಡು ಸ್ಪರ್ಧೆಗೆ ಕಾಂಪಿಟೇಷನ್ ಕೊಡ್ತಿದ್ದಾರೆ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಮತ್ತೊಂದು ವ್ಲಾಗ್ ಸಿಗ್ತೀನಿ. ಇವತ್ತಿನ ಮಳೆಗೂ ಕೂಡ ಹೊಟ್ಟೆ ಉರಿ ಬಂದಿದೆ ಇಂಥ ರಂಗೋಲಿ ನೋಡಿ, ಅದಕ್ಕೆ ಮಳೆ ಬಂದು